ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಬಾಗಲಕೋಟೆ ಜಿಲ್ಲೆಯಿಂದ 200 ಬಸ್ಗಳು ಹೊಸಪೇಟೆಗೆ ತೆರಳಿದ್ದರಿಂದ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಸಾರಿಗೆ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು. ಬೆರಳೆಣಿಕೆಯಷ್ಟು ಬಂದ ಬಸ್ಗಳನ್ನು ಹತ್ತಲು ಪ್ರಯಾಣಿಕರು ಜಟಾಪಟಿಯನ್ನು ನಡೆಸಬೇಕಾಯಿತು. ನೂಕು ನುಗ್ಗಲಿನಲ್ಲಿ ಬಸ್ಗಳನ್ನು ಹತ್ತೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಟ್ಟರು. ಹಲವು ಪ್ರಯಾಣಿಕರಂತೂ ಗಂಟೆಗಟ್ಟಲೆ ಬಸ್ಗಳಿಗೆ ಕಾದು ಸುಸ್ತಾದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿಎಂ ಕುಟುಂಬದ ವಿರುದ್ಧದ ಮುಡಾ ಹಗರಣ, ವಕೀಲರ ಶುಲ್ಕ ಎಷ್ಟು ಎಂದು ಪ್ರಶ್ನಿಸಿ ಸ್ನೇಹಮಯಿ ಪತ್ರ ಬರೆದಿದ್ದಾರೆ. ಮುಡಾ ಹಗರಣದಲ್ಲಿ ಸಿಎಂ ಪರ ವಕೀಲ ಕಪಿಲ್ ಸಿಬಲ್ ಪ್ರತಿನಿಧಿಸ್ತಾ ಇದ್ದು, ಕಪಿಲ್ ಸಿಬಲ್ಗೆ ಈವರೆಗೂ ಎಷ್ಟು ಹಣ ನೀಡಲಾಗಿದೆ, ದಾಖಲೆ ಸಮೇತ ಎಲ್ಲ ಮಾಹಿತಿ ಕೊಡಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಈ ಹಿಂದೆ 1.49 ಕೋಟಿ ಶುಲ್ಕ ಭರಿಸುವಂತೆ ಸಿಬಲ್ ಮನವಿ ಮಾಡಿಕೊಂಡಿರೋ ಮಾಹಿತಿ ಇದೆ. ಉಳಿದ ಮಾಹಿತಿ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. 2 ಸರ್ಕಾರಿ ಬಸ್ಗಳ ನಡುವೆ ಅಪಘಾತ ಸಂಭವಿಸಿದ್ದು ನಂಜನಗೂಡು ತಾಲೂಕಿನ ಗೋಳೂರು ಬಳಿ ಘಟನೆ ನಡೆದಿದೆ. 2 ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದಿಂದ ಕೆಲ ಕಾಲ ಮೈಸೂರು ಚಾಮರಾಜನಗರ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ಹುಣಸಿ ಮರದಮ್ಮ ದೇವಿ ಜಾತ್ರೆ ಸಂಭ್ರಮ ನೆರವೇರಿದೆ. ಪ್ರತಿ ವರ್ಷ 5 ವಾರ ದೇವಿ ಆರಾಧನೆ ಮಾಡಲಾಗುತ್ತದೆ. ಬಳಿಕ ಉಡಿ ತುಂಬುವ ಜಾತ್ರೆ ಆಚರಿಸಲಾಗುತ್ತೆ. ಹುಣಸಿ ಮರದಮ್ಮ ದೇವಿ ಮಡಿಲು ತುಂಬಿದ ಬಳಿಕವೇ ಬಿತ್ತನೆ ಕಾರ್ಯ ಆರಂಭಿಸುವ ಪ್ರತೀತಿ ಇದೆ. ಮುಂಗಾರು ಪೂರ್ವ ಜಾತ್ರೆ ಆಚರಿಸಿ ಬಿತ್ತನೆ ಆರಂಭಿಸಲು ಗ್ರಾಮಸ್ಥರು ಸಿದ್ಧತೆಯನ್ನ ನಡೆಸಿದ್ದಾರೆ. ದೇವಿ ಉಡಿ ತುಂಬಿ ಸಂಪನ್ನಗೊಳಿಸಿ ಬಿತ್ತನೆ ಆರಂಭಿಸಿದ್ರೆ ಉತ್ತಮ ಫಸಲು ಬರುವ ನಂಬಿಕೆ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸಿಜೆಐ ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠ ಅಭಿಪ್ರಾಯಪಟ್ಟಿದೆ. ವಕ್ಫ್ ತಿದ್ದುಪಡಿ 2025ಕ್ಕೆ ಮಧ್ಯಂತರ ತಡೆ ನೀಡಬೇಕೆಂಬ ಬೇಡಿಕೆಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದ್ದು, ಸಂಸತ್ ಅಂಗೀಕರಿಸಿದ ಕಾನೂನುಗಳು ಸಂವಿಧಾನಕವೆಂದು ಭಾವಿಸಲಾಗಿದೆ. ಸ್ಪಷ್ಟ ಮತ್ತು ಗಂಭೀರ ಸಮಸ್ಯೆ ಇಲ್ಲದಿದ್ದರೆ ಅದರಲ್ಲಿ ನ್ಯಾಯಾಲಯಗಳು ಮಧ್ಯಪ್ರವೇಶಿಸಲು ಸಾಧ್ಯ ಇಲ್ಲ ಅಂತ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹೇಳಿದ್ದಾರೆ. ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಬಾಗಲಕೋಟೆ ಜಿಲ್ಲೆಯಿಂದ 200 ಬಸ್ಗಳು ಹೊಸಪೇಟೆಗೆ ತೆರಳಿದ್ದರಿಂದ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಸಾರಿಗೆ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯವಾದ ಹಿನ್ನೆಲೆ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು. ಬೆರಳೆಣಿಕೆಯಷ್ಟು ಬಂದ ಬಸ್ಗಳನ್ನು ಹತ್ತಲು ಪ್ರಯಾಣಿಕರು ಜಟಾಪಟಿಯನ್ನು ನಡೆಸಬೇಕಾಯಿತು. ನೂಕು ನುಗ್ಗಲಿನಲ್ಲಿ ಬಸ್ಗಳನ್ನು ಹತ್ತೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಟ್ಟರು. ಹಲವು ಪ್ರಯಾಣಿಕರಂತೂ ಗಂಟೆಗಟ್ಟಲೆ ಬಸ್ಗಳಿಗೆ ಕಾದು ಸುಸ್ತಾದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿಎಂ ಕುಟುಂಬದ ವಿರುದ್ಧದ ಮುಡಾ ಹಗರಣ, ವಕೀಲರ ಶುಲ್ಕ ಎಷ್ಟು ಎಂದು ಪ್ರಶ್ನಿಸಿ ಸ್ನೇಹಮಯಿ ಪತ್ರ ಬರೆದಿದ್ದಾರೆ. ಮುಡಾ ಹಗರಣದಲ್ಲಿ ಸಿಎಂ ಪರ ವಕೀಲ ಕಪಿಲ್ ಸಿಬಲ್ ಪ್ರತಿನಿಧಿಸ್ತಾ ಇದ್ದು, ಕಪಿಲ್ ಸಿಬಲ್ಗೆ ಈವರೆಗೂ ಎಷ್ಟು ಹಣ ನೀಡಲಾಗಿದೆ, ದಾಖಲೆ ಸಮೇತ ಎಲ್ಲ ಮಾಹಿತಿ ಕೊಡಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಈ ಹಿಂದೆ 1.49 ಕೋಟಿ ಶುಲ್ಕ ಭರಿಸುವಂತೆ ಸಿಬಲ್ ಮನವಿ ಮಾಡಿಕೊಂಡಿರೋ ಮಾಹಿತಿ ಇದೆ. ಉಳಿದ ಮಾಹಿತಿ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.